ಎಂಎಲ್ಸಿ ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಸದಾಶಿವನಗರದಲ್ಲಿರುವಂತಹ ಬಿಕೆ ಹರಿಪ್ರಸಾದ್ ನಿವಾಸ. ಬಿಕೆ ಹರಿಪ್ರಸಾದ್ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್. ಹರಿಪ್ರಸಾದ್ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಸರ್ಕಾರ ರಚನೆ ಆದಂತಹ ಆರಂಭದ ದಿನಗಳಲ್ಲಿ ಬಿಕೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯನವರ ಸಂಬಂಧ ಹೇಗಿತ್ತು, ಏನು ಹೇಳಿಕೆಗಳನ್ನು ಹರಿಪ್ರಸಾದ್ ಕೊಟ್ಟಿದ್ರು. ಅದಾದ ನಂತರ ಹರಿಪ್ರಸಾದ್ ಕೂಡ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಸ್ವಲ್ಪ ತಣ್ಣಗಾದರು ಅಂತ ಹೇಳಬೇಕು. ಆದರೆ ಇವತ್ತಿನ ಒಂದು ಬೆಳವಣಿಗೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿ ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿರುವಂಥ ನಿವಾಸ ಅಲ್ಲಿಗೆ ಹೋಗಿ ಒಂದಷ್ಟು ಮಾತುಕತೆ ನಡೆಸಿದ್ರು. ಹಾಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿದರು. ಸೊ ಇತ್ತೀಚೆಗೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಡಿಫೆಂಡ್ ಮಾಡ್ಕೊಳ್ತಾನೂ ಕೂಡ ಬಿಕೆ ಹರಿಪ್ರಸಾದ್ ಬಂದಿದ್ದಾರೆ. ಸೊ ಆರಂಭದಲ್ಲಿ ಇದ್ದಂತಹ ಒಂದಷ್ಟು ವಿಚಾರಗಳು ನಂತರ ದಿನಗಳಿತ ಸ್ವಲ್ಪ ತಣ್ಣಗಾಗಿದೆ. ಇಬ್ಬರ ನಡುವೆ ಸೌಹಾರ್ದ ನಾವು ನೋಡ್ತಾ ಇದ್ದೀವಿ. ಹರಿಪ್ರಸಾದ್ ನಿವಾಸದಲ್ಲಿ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮಾಡಿದರು. ಬಿಕೆ ಹರಿಪ್ರಸಾದ್ ಸ್ವಲ್ಪ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ನೇರ ನುಡಿಯವರು ಕೆಲವೊಂದು ವಿಚಾರದಲ್ಲಿ ಸಂದರ್ಭ ಗೊಂದಲ ಆದಾಗ ಪಕ್ಷದಲ್ಲಿ ಅದನ್ನು ಓಪನ್ ಆಗಿ ಅದನ್ನು ಸ್ಟೇಟ್ಮೆಂಟ್ ಮೂಲಕ ಹೇಳಿದಂಥವ್ರು. ಇನ್ನು ಮಂಗಳೂರಿನಲ್ಲಿ ಅಬ್ದುಲ್ ರೆಹಮಾನ್ ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಮರ್ಡರ್ ಬಗ್ಗೆ ಚರ್ಚೆ ಮಾಡಿದ್ದಾನೆ. ಸೊ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು. ರಾಜಕೀಯ ಚರ್ಚೆ ಅಂತಲ್ಲ, ಜನರಲ್ ಆಗಿ ಚರ್ಚೆ ಮಾಡಿದ್ದಾವೆ. ಅದರಲ್ಲೂ ಮಂಗಳೂರು ವಿಚಾರದ ಚರ್ಚೆ ಆಗಿದೆ. ಅದಕ್ಕೆ ಸೌಹಾರ್ದತೆ ಬರಬೇಕು, ಹಿಂದೂಗಳು ಮತ್ತು ಮುಸ್ಲಿಂಗಳ ನಡುವೆ ದ್ವೇಷ ಇರಬಾರ್ದು ಅಂತ ಸಿಎಂ ಹೇಳಿದರು. ರಾಜಕೀಯ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದ್ದೀವಿ. ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ಮಾಡಿ ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಳ ಮಂಗಳೂರು ವಿಚಾರದಲ್ಲಿ ಏನ್ ತೀರ್ಮಾನ ಸರ್? ಹಿಂದೆ ಒಂದು ಆಂಟಿ ಕಮ್ಯುನಲ್ ಅಲ್ಲಿಗೆ ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರ್ದು, ಆ ಸೌಹಾರ್ದತೆ ಬರಬೇಕು. ಅದಕ್ಕೆ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹರಿಪ್ರಸಾದ್ಗೆ ನೀನು ಹೋಗಿದ್ದು ಬರ್ರಿ ಮಂಗಳೂರಿಗೆ, ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ. ಗೊತ್ತಾಯ್ತಾ? ಯಾರು ಕಾನೂನಿಗಿಂತ ದೊಡ್ಡವರಲ್ಲ, ಕಾನೂನೇ ಎಲ್ರಿಗಿಂತ ದೊಡ್ಡದು. ಅದರಿಂದ ಕಾನೂನು ರೀತಿಯ ಕಠಿಣವಾದಂತ ಕ್ರಮ ತಗೋತೀವಿ. ನಾವಿನ್ನೂ ಚರ್ಚೆ ಮಾಡ್ತಾ ಇದ್ದೀವಿ.